ಎಲ್ಲರಿಗೂ ನಮಸ್ಕಾರ. ದೈವ ಸಂದೇಶ ಚಾನಲ್ಗೆ ಸ್ವಾಗತ. ನಮ್ಮೆಲ್ಲರ ಪಯಣ ಕತ್ತಲಿನಿಂದ ಬೆಳಕಿನ ಹಾದಿಗೆ. ಮಿಥುನ ರಾಶಿಯವರೇ 2026 ಜನವರಿಯ ಮಾಸ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಜನವರಿಯಲ್ಲಿ ನಿಮ್ಮ ಯಾವ ಕ್ಷೇತ್ರಗಳಲ್ಲಿ ಬೆಳಕು ಬರಲಿದೆ, ಯಾವ ಕ್ಷೇತ್ರಗಳಲ್ಲಿ ತೊಂದರೆ ಉಂಟಾಗಲಿದೆ, ಬರುವ ಸಮಸ್ಯೆಗಳಿಗೆ ಯಾವ ಪರಿಹಾರಗಳನ್ನು ಮಾಡಬೇಕು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ. ಹಾಗೆ ಯಾರೆಲ್ಲ ಮಿಥುನ ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ. ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ. ಮಿಥುನ ರಾಶಿಯವರೇ, ಕ್ಯಾಲೆಂಡರ್ ಬದಲಾದಾಗ ನಾವು ಹೊಸ ವರ್ಷ ಅಂತಲೇ ಕರಿತೀವಿ. ಆದರೆ ದೇವರು ಯಾವಾಗ ನಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡುತ್ತಾನೋ ಅದೇ ನಿಜವಾದ ಹೊಸ ವರ್ಷ, ಅದೇ ನಿಜವಾದ ಸಂಕ್ರಾಂತಿ. ಈ ಜನವರಿ ತಿಂಗಳಲ್ಲಿ ಸಾಮಾನ್ಯ ಬದಲಾವಣೆ ಅಲ್ಲ, ಒಂದು ದೊಡ್ಡ ದೈವಿಕ ಸೂಚನೆ ಇದೆ. ಅದೇನೆಂದರೆ 4 ಗ್ರಹಗಳು ಒಂದೇ ಸಮಯದಲ್ಲಿ ರಾಶಿ ಬದಲಾವಣೆ ಮಾಡ್ತಾವೆ. ಅದು ಕೇವಲ ಆಕಾಶದಲ್ಲಿ ಆಗುವ ಬದಲಾವಣೆ ಅಲ್ಲ, ನಮ್ಮ ಬದುಕಿನ ಒಳಗೆ ಆಗುವ ಬದಲಾವಣೆಗಳು. ಮಿಥುನ ರಾಶಿಯವರೇ, ನೀವು ಬಹಳ ದಿನಗಳಿಂದ ಒಳಗೊಳಗೆ ಒಂದು ಮಾತು ಹೇಳಿಕೊಳ್ಳುತ್ತಾ ಇದ್ದೀರಾ, ನಾನು ಏನು ತಪ್ಪು ಮಾಡಿಲ್ಲ, ಆದರೂ ನನ್ನ ಜೀವನದಲ್ಲಿ ಯಾಕೆ ಹೀಗೆ ಅಂತ. ದೇವರು ಅದಕ್ಕೆ ಉತ್ತರ ಕೊಡುವಂತಹ ಸಮಯ ಬಂದಿದೆ. ಪ್ರತಿಯೊಂದು ತಿಂಗಳಲ್ಲೂ ಗ್ರಹಗಳು ಚಲನೆ ಮಾಡುತ್ತವೆ, ಆದರೆ ಒಂದೇ ತಿಂಗಳಲ್ಲಿ 4 ಪ್ರಮುಖ ಗ್ರಹಗಳು ಒಂದೇ ರಾಶಿಗೆ ಪ್ರವೇಶ ಮಾಡುವುದು ಅಪರೂಪ. ಜನವರಿ ತಿಂಗಳಲ್ಲಿ 13ನೇ ತಾರೀಕು ಶುಕ್ರ, 14ನೇ ತಾರೀಕು ರವಿ ಹಾಗೂ 16ರಂದು ಕುಜ, 17ರಂದು ಬುಧ. ಈ 4 ಗ್ರಹಗಳು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಸಾಗುತ್ತವೆ. ಇದು ಕೇವಲ ಮಕರ ರಾಶಿಯವರಿಗೆ ಮಾತ್ರ ಅಲ್ಲ, ಎಲ್ಲ ರಾಶಿಗಳ ಬದುಕಿಗೂ ಕಂಪನ ಉಂಟು ಮಾಡುವಂತಹ ಬದಲಾವಣೆ. ಏಕೆಂದರೆ ಒಟ್ಟಿಗೆ ಬಂದಿರುವ ಗ್ರಹಗಳಲ್ಲಿ ಮಿತ್ರರು ಇದ್ದಾರೆ, ಶತ್ರುತ್ವವೂ ಇರುವ ಗ್ರಹಗಳು ಇದ್ದಾರೆ. ಇಂತಹ ಸಂಯೋಗವನ್ನು ಜ್ಯೋತಿಷ್ಯದಲ್ಲಿ ಗ್ರಹ ಸಂಘರ್ಷಣದ ಸ್ಥಿತಿ ಎಂದು ಕರೆಯುತ್ತಾರೆ. ಮಿಥುನ ರಾಶಿಯವರೇ, ಜನವರಿ ತಿಂಗಳ ಮೊದಲ ಅರ್ಧ ಭಾಗದಲ್ಲಿ ನಿಮಗೆ ದೇವರು ಒಂದು ಸಹಾಯ ಮಾಡ್ತಾ ಇದ್ದಾನೆ. ನಿಮ್ಮ ರಾಶಿಯ ಅಧಿಪತಿ ಬುಧ ಗ್ರಹ ಈ ತಿಂಗಳ ಆರಂಭದಲ್ಲಿ ಸಪ್ತಮ ಸ್ಥಾನದಲ್ಲಿ ನಿಂತಿರುತ್ತಾನೆ. ಸಪ್ತಮ ಭಾವ ಅಂದರೆ ನಿಮ್ಮ ಜೀವನವನ್ನು ನೇರವಾಗಿ ನೋಡೋ ಭಾವ. ಅಲ್ಲಿ ಬುಧ ಇರುವುದರಿಂದ ಮಾತಿನಲ್ಲಿ ಶಕ್ತಿ, ಬುದ್ಧಿವಂತಿಕೆ ಹಾಗೂ ನಿರ್ಧಾರಗಳಲ್ಲಿ ಸಾಮರ್ಥ್ಯ ಉಂಟಾಗುತ್ತದೆ. ಇವೆಲ್ಲ ನಿಮಗೆ ಸಹಕಾರ ಕೊಡುತ್ತವೆ. ಮಿಥುನ ರಾಶಿಯವರೇ, ಸಹಜವಾಗಿ ಚುರುಕು ಚಿಂತನೆಯಲ್ಲೇ ಚಿಂತಿಸುವವರು ನೀವು, ಮಾತಿನಲ್ಲಿ ಮಿಂಚುವವರು ನೀವು. ನಿಮ್ಮ ಮನಸ್ಸು ಸದಾ ಚಲನೆಯಲ್ಲಿರುತ್ತದೆ. ಹೊಸ ವಿಚಾರ, ಹೊಸ ಜನ, ಹೊಸ ಅನುಭವಗಳು ಇವರಿಗೆ ಜೀವಾಳ. ಇವರು ಬುದ್ಧಿವಂತರು, ಆದರೆ ಆ ಬುದ್ಧಿವಂತಿಕೆಯನ್ನು ಕೇವಲ ಪುಸ್ತಕದ ಜ್ಞಾನಕ್ಕೆ ಮಾತ್ರ ಸೀಮಿತಗೊಳಿಸುವುದಿಲ್ಲ. ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಮನಸ್ಥಿತಿಯಲ್ಲೂ ಹೇಗೆ ನಿಭಾಯಿಸಬೇಕು ಎನ್ನುವುದನ್ನು ತಕ್ಷಣವೇ ಅರ್ಥ ಮಾಡಿಕೊಳ್ಳುವ ಶಕ್ತಿ ಮಿಥುನ ರಾಶಿಯವರಿಗಿದೆ. ಮಾತು ಇವರ ದೊಡ್ಡ ಬಲ. ಮಾತಿನಿಂದ ಕೆಲಸ ಮಾಡಿಸಿಕೊಳ್ಳುವುದು, ಸಂಬಂಧಗಳನ್ನು ಕಟ್ಟಿಕೊಳ್ಳುವುದು ಇವರಿಗೆ ಸಹಜ. ಮಿಥುನ ರಾಶಿಯವರು 2 ಮುಖದವರು ಅಂತ ಕೆಲವರು ಹೇಳಬಹುದು, ಆದರೆ ನಿಜವಾಗಿ ಹೇಳಬೇಕಾದರೆ ಇವರದು 2 ಮುಖ ಅಲ್ಲ, 2 ಆಯಾಮಗಳು. ಒಂದು ಕ್ಷಣ ನಗುತ್ತಾ ಮಾತನಾಡುತ್ತಾರೆ, ಇನ್ನೊಂದು ಕ್ಷಣ ತುಂಬ ಗಂಭೀರವಾಗಿ ಯೋಚಿಸುತ್ತಾರೆ. ಪರಿಸ್ಥಿತಿಗೆ ತಕ್ಕಂತೆ ತಾವು ಬದಲಾಗುವ ಗುಣ ಇವರದು. ಇವರಿಗೆ ಸ್ವಾತಂತ್ರ್ಯ ಬಹಳ ಮುಖ್ಯ. ಯಾರಾದರೂ ಒತ್ತಡ ಹಾಕಿದರೆ, ಕಟ್ಟಿ ಹಾಕಿದರೆ ಮಿಥುನ ರಾಶಿಯವರು ನಿಧಾನವಾಗಿ ಅಲ್ಲಿಂದ ದೂರವಾಗುತ್ತಾರೆ. ಆದರೆ ಪ್ರೀತಿಯಿಂದ ಮಾತನಾಡಿದರೆ, ಗೌರವದಿಂದ ನಡೆದುಕೊಂಡರೆ ಜೀವ ಕೊಡುವಷ್ಟು ನಿಷ್ಠಾವಂತರಾಗಿರುತ್ತಾರೆ. ಇನ್ನು ಸಂಬಂಧಗಳ ವಿಷಯದಲ್ಲಿ ಮಿಥುನ ರಾಶಿಯವರು ಹೃದಯದಿಂದ ಜೋಡಿಸಿಕೊಳ್ಳುತ್ತಾರೆ, ಆದರೆ ತಮ್ಮ ಭಾವನೆಗಳನ್ನು ತಕ್ಷಣ ಹೊರಹಾಕುವುದಿಲ್ಲ. ಒಳಗೊಳಗೆ ಯೋಚನೆ ಮಾಡ್ತಾರೆ, ತೂಗುತ್ತಾರೆ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಅದಕ್ಕೆ ಕೆಲವೊಮ್ಮೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟಕರವಾಗುತ್ತದೆ. ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ಮಾಡುವ ಸಾಮರ್ಥ್ಯ ನಿಮಗಿದೆ. ನಿಮ್ಮ ಈ ಗುಣಗಳೇ ಈ ಜನವರಿಯಲ್ಲಿ ಬೆಳಕನ್ನು ಚೆಲ್ಲಲಿದೆ. ಮಿಥುನ ರಾಶಿಯವರೇ, ಈ ಗ್ರಹಗಳ ಬದಲಾವಣೆಗಳಿಂದಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಯಾವ ರೀತಿಯೆಲ್ಲ ಬದಲಾವಣೆಗಳಾಗುತ್ತದೆ ಎನ್ನುವುದನ್ನು ನೋಡೋಣ. ಮಿಥುನ ರಾಶಿಯವರೇ, ಜನವರಿ ತಿಂಗಳ ಮೊದಲ 12-13 ದಿನಗಳು ಮಿಥುನ ರಾಶಿಯವರಿಗೆ ಕೆಲಸದಲ್ಲಿ ಅನುಕೂಲಕರ ಸಮಯವಾಗಿರುತ್ತದೆ. ನೀವು ಡಿಸೆಂಬರ್ ಅಂತ್ಯದಲ್ಲೇ ಕೆಲವೊಂದು ಬದಲಾವಣೆಗಳನ್ನು ಯೋಚನೆ ಮಾಡಿದ್ದರೆ ಅದು ಈಗ ಕಾರ್ಯರೂಪಕ್ಕೆ ಬರುವ ಸಾಧ್ಯತೆ ಇದೆ. ಇನ್ನು ಉದ್ಯೋಗದಲ್ಲಿರುವವರು ಕೆಲಸದ ಒತ್ತಡ ಇರಬಹುದು, ಆದರೆ ನಿಭಾಯಿಸುವ ಶಕ್ತಿ ನಿಮಗಿರುತ್ತದೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವವರು ಮೇಲಧಿಕಾರಿಗಳ ದೃಷ್ಟಿಯಲ್ಲಿ ನಿಮ್ಮ ಕೆಲಸಕ್ಕೆ ಗಮನ ಬರುತ್ತದೆ. ಇಲ್ಲಿ ಕಾರಣ ಏನು ಅಂದರೆ ಬುಧನ ಜೊತೆಗೆ ರವಿ ಇರುವ ಸಂಯೋಗ ಬುದ್ಧಿ ಮತ್ತು ಆತ್ಮಬಲದ ಸಂಯೋಗ ಅಂತ ಹೇಳಬಹುದು. ಕೆಲವರಿಗೆ ಬುದ್ಧಿ ಇರುತ್ತದೆ, ಆದರೆ ಧೈರ್ಯ ಇರುವುದಿಲ್ಲ.
ಇನ್ನು ಕೆಲವರಿಗೆ ಧೈರ್ಯ ಇರುತ್ತದೆ, ಆದರೆ ಸರಿಯಾಗಿ ಬುದ್ಧಿ ಇರುವುದಿಲ್ಲ. ಆದರೆ ಈ ತಿಂಗಳ ಆರಂಭದಲ್ಲಿ ಮಿಥುನ ರಾಶಿಯವರಿಗೆ ಈ ಎರಡೂ ಒಟ್ಟಿಗೆ ಕೆಲಸ ಮಾಡುತ್ತದೆ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಹಾಗೂ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುತ್ತಾರೆ ಹಾಗೂ ಸರಿಯಾದ ಮಾತುಗಳನ್ನು ಆಡುತ್ತಾರೆ. ಇವೆಲ್ಲವೂ ನಿಮ್ಮ ಕೈ ಹಿಡಿಯುತ್ತವೆ. ಜನವರಿ 13-17 ನಂತರ ಬರುವ ದೊಡ್ಡ ಬದಲಾವಣೆಗಳು. ಇಲ್ಲಿ ಒಂದು ಎಚ್ಚರಿಕೆ ತೆಗೆದುಕೊಳ್ಳಬೇಕಾಗುತ್ತದೆ ನೀವು. ಅದೇನೆಂದರೆ ಜನವರಿ 13 ನಂತರ ಒಬ್ಬೊಬ್ಬರಾಗಿ 4 ಗ್ರಹಗಳು ಮಕರ ರಾಶಿಗೆ ಪ್ರವೇಶ ಮಾಡುತ್ತವೆ. ಅದು ಮಿಥುನ ರಾಶಿಗೆ ಅಷ್ಟಮ ಭಾವದ ಪರಿಣಾಮ. ಅಷ್ಟಮ ಭಾವ ಅಂದರೆ ಅಚಾನಕ್ ಬದಲಾವಣೆಗಳು ಆಗುತ್ತದೆ ಹಾಗೂ ಮಾನಸಿಕ ಒತ್ತಡಗಳು ಉಂಟಾಗುತ್ತದೆ. ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಹಾಗೂ ಅಂತರಂಗದಲ್ಲಿ ಭಯ ಹುಟ್ಟುತ್ತದೆ. ಜನವರಿ 15 ನಂತರ ಮಿಥುನ ರಾಶಿಯವರಿಗೆ ಮೊದಲ ಪರಿಣಾಮ ಬೀರುವುದು ಮನಸ್ಸಿನಲ್ಲಿ. ಸಣ್ಣ ವಿಚಾರವು ದೊಡ್ಡದಾಗಿ ಕಾಣಿಸಿಕೊಳ್ಳುವುದಕ್ಕೆ ಶುರುವಾಗುತ್ತದೆ. ತಲೆನೋವು ಬಂದರೆ ನನಗೆ ಏನಾದರೂ ಆಗಿಬಿಡುತ್ತೆ ಅನ್ನೋ ಭಯ ಉಂಟಾಗುತ್ತದೆ. ಮಕ್ಕಳು ಸ್ವಲ್ಪ ಕಡಿಮೆ ಓದಿದರೆ ಇವರ ಭವಿಷ್ಯ ಏನೋ ಅನ್ನೋ ಆತಂಕ ಉಂಟಾಗುತ್ತದೆ. ಇದು ಗ್ರಹಗಳ ಅಷ್ಟಮ ಸ್ಥಿತಿಯಿಂದ ಬರುವ ಮಾನಸಿಕ ಅಲೆಗಳು. ಇನ್ನು ಆರೋಗ್ಯದ ವಿಚಾರ ನೋಡುವುದಾದರೆ ಈ ಸಮಯದಲ್ಲಿ ಮಿಥುನ ರಾಶಿಯವರೇ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ವಿಶೇಷವಾಗಿ ಜ್ವರ, ಬೆನ್ನು ನೋವು, ಜಾಯಿಂಟ್ ಪೇನ್, BP ಸಮಸ್ಯೆ ಹಾಗೂ ನಿದ್ರೆ ಸಮಸ್ಯೆಗಳು ಕಾಡಬಹುದು. ಇವುಗಳು ತೀವ್ರವಾಗದೇ ಇದ್ದರೂ ನಿರ್ಲಕ್ಷ್ಯ ಮಾಡಬೇಡಿ. ಔಷಧಿ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಿ. ಟೆನ್ಷನ್ ಕಡಿಮೆ ಮಾಡಿ. ವಿಶ್ರಾಂತಿಯನ್ನು ಜಾಸ್ತಿ ತೆಗೆದುಕೊಳ್ಳಿ. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ನಿರ್ಲಕ್ಷ್ಯ ಮಾಡಬೇಡಿ. ತಕ್ಷಣ ವೈದ್ಯರ ಸಲಹೆಗಳನ್ನು ಪಡೆದುಕೊಳ್ಳಿ. ಇನ್ನು ಜನವರಿಯಲ್ಲಿ ನೀವು ಯಾವ ನಿರ್ಧಾರಗಳನ್ನು ಮಾಡಬಾರದೆಂದರೆ, ಯಾವ ನಿರ್ಧಾರಗಳಿಂದ ನಿಮಗೆ ಲಾಭ ಉಂಟಾಗುವುದಿಲ್ಲ, ನಷ್ಟ ಉಂಟಾಗುತ್ತದೆ ಎಂದರೆ ಜನವರಿ 15ರಿಂದ ಫೆಬ್ರವರಿ ಮಧ್ಯದವರೆಗೂ ಮನೆ ಖರೀದಿ, ವಾಹನ ಖರೀದಿ ಹಾಗೂ ದೊಡ್ಡ ಹೂಡಿಕೆಗಳು ಹಾಗೂ ಹೊಸ ಉದ್ಯೋಗ ಬದಲಾವಣೆ, ದೊಡ್ಡ ಸಾಲದ ನಿರ್ಧಾರಗಳು ಇವೆಲ್ಲವನ್ನು ಸ್ವಲ್ಪ ಮಟ್ಟಿಗೆ ಮುಂದೂಡಿ. ಈ ಸಮಯದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡರೂ ಅದರಿಂದ ನಷ್ಟವೇ ಉಂಟಾಗುತ್ತದೆ. ಆದ್ದರಿಂದ ಜಾಗ್ರತೆ ಇರಲಿ. ಇನ್ನು ನಿಮ್ಮ ಕುಟುಂಬ ಜೀವನ ನೋಡುವುದಾದರೆ ಮಿಥುನ ರಾಶಿಯವರ ಕುಟುಂಬ ಜೀವನದಲ್ಲಿ ಮಾತೆ ಸೇತುವೆ, ಮಾತೆ ಅಂತರ. ಇವರು ಮನೆಯವರ ಜೊತೆ ಬಹಳ ಸ್ನೇಹ ಭಾವದಿಂದ ಇರುತ್ತಾರೆ. ಎಲ್ಲರನ್ನೂ ಒಟ್ಟಿಗೆ ಹಿಡಿದುಕೊಂಡು ಹೋಗುವ ಗುಣ ಇವರದು. ಆದರೆ ಕೆಲವೊಮ್ಮೆ ಮನಸ್ಸಿನ ಅಶಾಂತಿಯಿಂದ ಮಾತು ಜಾಸ್ತಿ ಆಗಿ ಅದೇ ಮಾತು ತಪ್ಪಾಗಿ ಅರ್ಥವಾಗುವ ಸಾಧ್ಯತೆಗಳು ಇರುತ್ತದೆ. ಇವರು ಮನೆಯ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳುವವರು ಅಲ್ಲ, ಆದರೆ ಭಾವನೆಗಳನ್ನು ಒಳಗೊಳಗೆ ಇಟ್ಟುಕೊಳ್ಳುವ ಸ್ವಭಾವ ಇವರದು. ಮನೆಯವರಿಗೆ ಇವರ ಮನಸ್ಸು ಅರ್ಥವಾಗದೆ ಹೋಗಬಹುದು. ತಾಯಿ, ತಂದೆ, ಸಹೋದರ, ಸಹೋದರಿಯರ ಜೊತೆ ಬಾಂಧವ್ಯ ಇರುತ್ತದೆ. ಆದರೆ ಪರಸ್ಪರ ಸಂಭಾಷಣೆ ಸರಿಯಾಗಿ ಇದ್ದರೆ ಮಾತ್ರ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಮಿಥುನ ರಾಶಿಯವರೇ ಮನೆಯಲ್ಲಿ ಶಾಂತವಾಗಿ ಮಾತನಾಡಿದರೆ ಮನೆಯ ವಾತಾವರಣ ಬದಲಾಗುತ್ತದೆ. ಇನ್ನು ನಿಮ್ಮ ಶಿಕ್ಷಣ ನೋಡುವುದಾದರೆ ಶಿಕ್ಷಣದ ವಿಷಯದಲ್ಲಿ ಮಿಥುನ ರಾಶಿಯವರು ಬುದ್ಧಿವಂತರು, ತ್ವರಿತವಾಗಿ ಅರ್ಥ ಮಾಡಿಕೊಳ್ಳುವವರು ಹಾಗೂ ಓದಿನ ವಿಷಯವನ್ನು ತಕ್ಷಣ ಗ್ರಹಿಸುವಂತಹ ಶಕ್ತಿ ಇವರಲ್ಲಿ ಹೆಚ್ಚು. ಭಾಷೆ, ಗಣಿತ, ಕಮ್ಯುನಿಕೇಷನ್, ಟೆಕ್ನಾಲಜಿ ವಿಷಯಗಳು ಇವರಿಗೆ ಸಹಜವಾಗಿ ಹಿಡಿಯುತ್ತದೆ. ಆದರೆ ಒಂದೇ ವಿಷಯದಲ್ಲಿ ಹೆಚ್ಚು ಕಾಲ ಗಮನ ಕೇಂದ್ರೀಕರಿಸುವುದು ಇವರಿಗೆ ದೊಡ್ಡ ಸವಾಲಾಗಿರುತ್ತದೆ. ಮನಸ್ಸು ಅಲದಾಡಿದರೆ ಓದು ಕುಕ್ಕುತ್ತದೆ. ಆದ್ದರಿಂದ ಮನಸ್ಸು ಸ್ಥಿರವಾದರೆ ಅದ್ಭುತ ಸಾಧನೆ ಮಾಡುತ್ತೀರಾ. ಶಿಕ್ಷಕರು ಹಾಗೂ ಪೋಷಕರು ಪ್ರೋತ್ಸಾಹ ನೀಡಿದರೆ ಮಿಥುನ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಹೊರತೆಗೆಯುತ್ತಾರೆ. ಇವರಿಗೆ ಬಲವಂತ ಮಾಡುವುದಕ್ಕಿಂತ ಸ್ನೇಹಪೂರ್ಣ ಮಾರ್ಗದರ್ಶನ ಹೆಚ್ಚು ಫಲವನ್ನು ಕೊಡುತ್ತದೆ. ಮಿಥುನ ರಾಶಿಯವರೇ ಈ ತಿಂಗಳು ನಿಮ್ಮನ್ನು ಮುರಿಯುವುದಕ್ಕೆ ಬಂದಿಲ್ಲ, ನಿಮ್ಮೊಳಗಿನ ಭಯವನ್ನು ಕಳಚೋಕೆ ಬಂದಿದೆ. ನೀವು ಒಂಟಿಯಲ್ಲ, ನಿಮ್ಮ ಮೇಲೆ ಗುರುದೃಷ್ಟಿ ಇದೆ. ದೇವರ ಕೈ ನಿಮ್ಮ ತಲೆಯ ಮೇಲೆ ಇದೆ. ಸ್ವಲ್ಪ ತಾಳ್ಮೆ, ಸ್ವಲ್ಪ ಮೌನ ಹಾಗೂ ಸ್ವಲ್ಪ ನಂಬಿಕೆ. ಈ ಸಮಯವೂ ದಾಟುತ್ತದೆ. ನೀವು ಇನ್ನಷ್ಟು ಬಲವಾಗಿ ಹೊರಬರುತ್ತೀರಾ. ಬರುವ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಈ ಪರಿಹಾರಗಳನ್ನು ಮಾಡಿದರೆ ಎಲ್ಲ ತೊಂದರೆಗಳಿಂದ ಪಾರಾಗಬಹುದು. ಮಿಥುನ ರಾಶಿಯವರೇ ಪ್ರತಿ ಬುಧವಾರ ಹಸಿರು ಬಟ್ಟೆಯನ್ನು ಧರಿಸಿ ಹಾಗೂ ಬುಧ ಗ್ರಹ ಶಾಂತಿಗಾಗಿ ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನು 108 ಸಲ ಜಪ ಮಾಡಿ. ಪ್ರತಿ ಬುಧವಾರ ಹೆಸರು ಕಾಳು ಅಥವಾ ಹಸಿರು ತರಕಾರಿ ದಾನ ಮಾಡಿ. ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ ನಮಸ್ಕರಿಸಿ. ಮಾತಿನಿಂದ ಸಂಯಮವನ್ನು ಪಾಲಿಸಿ. ಅನವಶ್ಯಕ ವಾದ ವಿವಾದಗಳಿಂದ ದೂರ ಇರಿ. ಇವುಗಳನ್ನು ನಿಯಮಿತವಾಗಿ ಮಾಡಿದರೆ ಮನಸ್ಸಿನಲ್ಲಿ ಅಶಾಂತಿ ಕಡಿಮೆಯಾಗುತ್ತದೆ. ಶಿಕ್ಷಣ, ಉದ್ಯೋಗ, ಕುಟುಂಬದಲ್ಲಿ ಸ್ಥಿರತೆ ಬರುತ್ತದೆ ಹಾಗೂ ಬುಧನ ದುಷ್ಟಭಾವ ಶಮನಗೊಳ್ಳುತ್ತದೆ. ಮಿಥುನ ರಾಶಿಯವರೇ 2026 ಜನವರಿ ನಿಮಗೆ ಎಲ್ಲವೂ ಶುಭವಾಗಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.